ಪರಶಗಡ ಅಂತ ಕರೀತಾರೆ. ಪರಸಗಡಕ್ಕೆ ಇದು ಎರಡೆರಡು ದ್ವಾರಗಳಿದಾವೆ ಸರ್. ಇದು ಮಿನಿ ದ್ವಾರ. ಇದು ಅವ್ರ ಅರಮನೆ ಇತ್ತಂತ ಹೇಳ್ತಾರೆ. ನಾವು ಇಲ್ಲಿ ನಿಂತರೆ ನಮಗೆ ತಳ್ತಾ ಇದೆ ಗಾಳಿ, ಅಷ್ಟು ಜೋರು ಗಾಳಿ ಇಲ್ಲಿ ಬೀಸ್ತಾ ಇದೆ ನಮ್ಗೆ ಇಲ್ಲಿ. ಸರ್ ಅದು ವಿತ್ ಸಪೋರ್ಟ್, ಇದು ವಿತೌಟ್ ಸಪೋರ್ಟ್. ಬನ್ನಿ ಸರ್. ಬೇಸಿಗೆ ಇರಲಿ ಚಳಿ ಇರಲಿ ಯಾವ ಕಾಲದಲ್ಲಾದ್ರೂ ನೀರು ಹಣಕ್ತಾನೆ ಇರುತ್ತೆ. ಪೂರ್ತಿ ಊರೆಲ್ಲ ನೋಡ್ಬೋದು. ಸ್ನೇಹಿತರೆ, ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸವದತ್ತಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಸವದತ್ತಿ ಎಲ್ಲಮ್ಮನ ಆಶೀರ್ವಾದ ಎಲ್ರಿಗೂ ಇರಲಿ. ನೋಡಿ, ಇಲ್ಲಿ ಪರಶುರಾಮರು ಇದ್ದಾರೆ. ಪರಶುರಾಮರಿಗೂ ಒಂದ್ಸಲ ನಾವು ನಮಸ್ಕಾರ ಮಾಡೋಣ. ಅವರು ಕೊಡ್ಲಿ ಬಿಲ್ಲುಬಾಣ ಹಿಡ್ಕೊಂಡು ಸನ್ನದ್ರಾಗಿದ್ದಾರೆ. ನಾವು ಪರಶುರಾಮರಿಗೆ ನಮಸ್ಕಾರ ಮಾಡ್ತಾ ನಾವೀಗ ಹೋಗ್ತಾ ಇರೋದು ಎಲ್ಲಿ ಗೊತ್ತಾ? ದ ಒನ್ ಆ್ಯಂಡ್ ಓನ್ಲಿ ಸವದತ್ತಿಲಿರುವಂಥ ಪರಶುರಾಮ ಗಡಕ್ಕೆ, ಪರಶಗಡ ಅಂತ ಕರೀತಾರೆ. ಪರಸಗಡಕ್ಕೆ ಹೋಗುವ ದಾರಿ ಅಂತ ಏನು ಸರ್ಕಾರ ಬೋರ್ಡ್ ಕೂಡ ಹಾಕಿದೆ. ನಾವು ಈ ಪರಸಗಡಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಈ ಸವದತ್ತಿಯ ಮೊಟ್ಟ ಮೊದಲ ಹೆಸರೇ ಪರಸಗಡ ಅಂತ ಇತ್ತು. ಸೊ ಪರಸಗಡ ದೆನ್ ಬಿಕೇಮ್ ಸವದತ್ತಿ ಎಲ್ಲಮ್ಮ. ನೋಡಿ, ಯಾವ್ದು ಕಡೆ ಸರ್ ಸವದತ್ತಿ ಎಲ್ಲಮ್ಮನ ಗುಡ್ಡ? ಆ ಕಡೆ ಅಲ್ಲಿದ್ದಾಳೆ ಸವದತ್ತಿ ಎಲ್ಲಮ್ಮ, ಆ ಕಡೆ ಇದ್ದಾರೆ. ಆಕೆ ಆ ಮಹಾತಾಯಿಗೊಂದು ಸಹ ನಮಸ್ಕಾರ ಆಗ್ತಾ ಈಗ ನಾವಿರೋಂಥ ಸ್ನೇಹಿತರೆ ಸವದತ್ತಿ ಎಲ್ಲಮ್ಮನ ದೇವಸ್ಥಾನದಿಂದ ಸುಮಾರು 1-1.5 ಕಿಲೋಮೀಟರ್ ದೂರದಲ್ಲಿರುವಂಥ ಪರಸಗಡಕ್ಕೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಒಂದು ಕೋಟೆ ಇದೆ, ಐತಿಹಾಸಿಕ ಕೋಟೆ. ಯಾರು ಕಟ್ಟಿದ್ದು, ಏನು ಇತಿಹಾಸ ಎಲ್ಲ ನಾವು ನೋಡೋಣಂತೆ. ನಮ್ಮ ಜೊತೆಗೆ ಹಿಂದಿನ ನಮ್ಮ ಗೆಳೆಯರಿದ್ದಾರೆ. ಸರ್, ಪರಸಗಡ ತೋರಿಸ್ತೀರಾ ಇವತ್ತು? ಎಸ್ ಸರ್. ಹೋಗೋಣ? ಎಸ್ ಸರ್, ಬನ್ನಿ. ಸರ್ ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್ ಸರ್. ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಸರ್. ನಾವೀಗ ಪರಸಗಡಕ್ಕೆ ಹೋಗ್ತಾ ಇದ್ದೀವಿ. ಯಾರು ಪರಶುರಾಮ? ಸರ್, ಪರಶುರಾಮ ಅವರನ್ನ ಇನ್ಕಾರ್ನೇಷನ್ ಆಫ್ ವಿಷ್ಣು ಅಂತ ಕರೀತಾರೆ ಸರ್. ವಿಷ್ಣು ಅವತಾರನವರು? ಹಾಂ ಸರ್. ಸೊ ಮೊದಲು ಬಂದ್ಬಿಟ್ಟು ಮತ್ಸ್ಯ ಅವತಾರ ಸರ್. ಮತ್ಸ್ಯ ಮೀನು, ನೀರಿನಲ್ಲಿ ಬದುಕು. ಆನಂತರ ಕೂರ್ಮ ಅವತಾರ ಸರ್, ಅರ್ಧ ನೀರು ಅರ್ಧ ಭೂಮಿ ಮೇಲೆ ಬದುಕು. ಇನ್ನು ವರಾಹ ಅವತಾರ, ಪೂರ್ಣ ಭೂಮಿ ಮೇಲೆ ಬದುಕು. ಆಮೇಲೆ ನರಸಿಂಹ ಅವತಾರ, ಅರ್ಧ ಮನುಷ್ಯ ಅರ್ಧ ಪ್ರಾಣಿ. ಇನ್ನು ವಾಮನ ಅವತಾರ. ವಾಮನ ಅಂತಂದರೆ ಈ ಮಾನವನ ಪ್ರಥಮ ರೂಪ. ಅಂದರೆ ಫಸ್ಟ್ ಮನುಷ್ಯ ಆಗಿರೋದು. ಅಂದರೆ ಮಂಗನಿಂದ ಮಾನವ ಅನ್ನೋ ಈ ಕಾನ್ಸೆಪ್ಟ್ ಏನಿದೆಯಲ್ಲ, ಮಂಗನಿಂದ ಮಾನವ ಅನ್ನೋ ಕಾನ್ಸೆಪ್ಟ್ ಏನಿದೆಯಲ್ಲ ಸರ್, ಅದನ್ನು ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿರೋದು. ಇನ್ನು ವಾಮನ ನಂತರನೇ ಬರೋದು ಪರಶುರಾಮ. ಪ್ರಾಪರ್ ಅಡಲ್ಟ್. ಎಸ್, ಓಕೆ, ಪ್ರಾಪರ್ ಹ್ಯೂಮನ್. ಹಾಂ, ಓಕೆ. ಆದ ನಂತರ ರಾಮ. ಆ್ಯಕ್ಚುಲಿ ಎಲ್ಲರೂ ಅನ್ಕೋತಾರೆ ರಾಮ ಫಸ್ಟ್ ಅನ್ಕೋತಾರೆ. ಪರಶುರಾಮ ಫಸ್ಟ್, ಆಮೇಲೆ ರಾಮ. ಓಕೆ. ಇವನಿಗೆ ಭಾರ್ಗವ ರಾಮ ಅಂತ ಕೂಡ ಕರಿತಿದ್ರು ಸರ್. ಪರಶುರಾಮ ಅಂತಲೂ ಕರಿತಿದ್ರು ಪರಶುರಾಮನಿಗೆ. ನೆಕ್ಸ್ಟ್ ಇನ್ಕಾರ್ನೇಷನ್ ಕೃಷ್ಣ ಸರ್. ಕೃಷ್ಣ ಆದ ನಂತರ ವೆಂಕಟೇಶ್ವರ ಬರ್ತಾನೆ ಸರ್. ವೆಂಕಟೇಶ್ವರ ಆದ ನಂತರ ಕಲ್ಕಿ, ಕುದುರೆ ಮೇಲೆ ಕಲ್ಕಿ. ಹಾಂ, ದಶಾವತಾರ ಇದೆಯಾ? ಹಾಂ. ಅಂದರೆ ಏನು ಕಾನ್ಸೆಪ್ಟ್ ಏನು? ಮೀನಿಂದ ಶುರು ಮಾಡಿದಾರಲ್ಲ, ಅದರ ಅರ್ಥ ಏನಿದೆ? ಸೊ ಇದೆ ಸರ್, ಇನ್ಕಾರ್ನೇಷನ್. ನಮ್ದು ನಾವು ಹೆಂಗೆ ಬಂದ್ವಿ, ಒಂದು ಜೀವಿ ಯಾವ ರೀತಿ ಹುಟ್ಟತೈತಿ. ಹುಟ್ಟು ಮೊದಲು ನೀರು, ಅದಕ್ಕೆ ನೀರಿಗೆ ಜೀವಗಂಗೆ ಅಂತ ಕರೆಯೋದು. ಅಂದರೆ ಮೊದಲು ಹುಟ್ಟು ಆಗಬೇಕಂದ್ರೆ ಗಂಗೆ ಬೇಕು, ಗಂಗೆಯಿಂದನೇ ಪ್ರಾರಂಭ ಆಗೋದು. ಗಂಗೆಯಲ್ಲಿ ಬರೋದು ಮೀನು. ಸೊ ಇದು ಮೀನಿನ ಬದುಕು. ಅದಕ್ಕಾದ ನಂತರ ಕೂರ್ಮ ಅವತಾರ ಅಂದರೆ ಮತ್ತೆ ಮೀನು ಬಿಟ್ಟು ಮೇಲೆ ಬರಾಕತ್ತ ಜೀವಿ, ಅಂದರೆ ಬಂದು ಭೂಮಿ ಮೇಲೆ ಜೀವಿಸ್ಲಿಕ್ಕೆ ಪ್ರಾರಂಭ ಮಾಡಿ. ಆ ನಂತರ ಮತ್ತೆ ಪೂರ್ಣತಃ ಭೂಮಿ ಮೇಲೆ, ಹಾಂ, ಸಸ್ಯ ಆಹಾರದೊಂದಿಗೆ. ಅದ್ರ ನಂತರ ಮಾಂಸಾಹಾರ ಜೊತೆಗೂ ಅದು ಮತ್ತೆ ಆಹಾರವನ್ನು ಸೇವಿಸ್ತಾ ಮನುಷ್ಯ ಎರಡೂ ರೀತಿಯೂ ಬದುಕಲಿಕ್ಕೆ ಸ್ಟಾರ್ಟ್ ಮಾಡ್ದ. ಆ ನಂತರ ವಾಮನ ಅಂತಂದರೆ ಪೂರ್ತಿ ಬಿಲ್ಡ್ ಆಗೋಕ್ಕೆ ಪ್ರಾರಂಭ ಮಾಡ್ದ. ಆ ನಂತರ ಬರೋದು ಪರಶುರಾಮ ಅಂತಂದ್ರೆ ಪೂರ್ತಿ ಇನ್ಬಿಲ್ಡ್. ಇವಾಗ ಅವ್ರ ಬಿಲ್ಡಿಂಗ್ನಲ್ಲಿ ಸರ್ ಇಂಟ್ರೆಸ್ಟಿಂಗ್ ಅಂತಂದರೆ ಮಹಾರಾಷ್ಟ್ರದಿಂದ ಏನು ಯಲ್ಲಮ್ಮ ಮತ್ತು ಪರಶುರಾಮ ನಡ್ಕೊಂಡು ಬರ್ತಾರಲ್ಲ, ಅಲ್ಲಿಂದ ನಡ್ಕೊಂಡು ಬಂದಿರೋ ಸರ್. ಯಾರು? ಯಲ್ಲಮ್ಮ ಮತ್ತು ಜಮದಗ್ನಿ, ಗಂಡ ಹೆಂಡತಿ. ಹಾಂ, ಗಂಡ ಹೆಂಡತಿ. ಅಲ್ಲಿಂದ ಹೆಂಡ್ತಿನ ಕರ್ಕೊಂಡ್ಬರುವಾಗ ಅವರು ಪಾದುಕೆ ಇನ್ವೆಂಟ್ ಆಗಿರೋದೇ ಜಮದಗ್ನಿಯಿಂದ. ಯಾವುದು ಈ ಮರದ ಪಾದುಕೆ ಹಾಕೋತಾರಲ್ಲ? ಹಾಂ ಸರ್, ಅದ್ರ ಇನ್ವೆನ್ಷನ್ ಅವಾಗಲೇ ಆಗಿರೋದು. ಅಂದರೆ ಅಮ್ಮ ಬರ್ಬರ್ತಾ ಕಾಲು ಸುಟ್ಕೊಂತ ಹೋಗುತ್ತೆ ಸರ್ ಅವ್ರಿಗೆ ಬಿಸಿಲಿನ ತಾಪಕ್ಕೆ. ಅವಾಗ ಏನು ಮಾಡಬೇಕು ಅಂತ ಕೇಳಿದಾಗ ಗಿಡಗಳ ಕೊಂಬೆಗಳಿಂದ, ಮರಗಳ ಕೊಂಬೆಗಳಿಂದ ಮತ್ತು ಎಲೆಗಳಿಂದ ಪಾದುಕೆಗಳನ್ನು ಮಾಡಿ ಕೊಟ್ಟಿದ್ದು ಸರ್. ಅದೇ ಪಾದುಕೆ ವಾಡಿಕೆ ಬಂದವರು ಸರ್. ವುಡನ್ ಪಾದುಕೆ ಸ್ಲೀಪರ್ ಫಸ್ಟ್ ತಯಾರಾಗಿರೋದು ಅವರೇ ಸರ್. ಓಕೆ, ಜಮದಗ್ನಿ. ಸೊ ದಶಾವತಾರ ನಾವು ದೇವರ ಅವತಾರ ಅಂತೀವಲ್ಲ, ಆ್ಯಕ್ಚುಲಿ ಅದು ಹ್ಯೂಮನ್, ದ ಎವಲ್ಯೂಷನ್ ಆಫ್ ಹ್ಯೂಮನ್. ಎಸ್, ಲೈಕ್ ಡಾರ್ವಿನ್ಸ್ ಥಿಯರಿ. ಹಾಂ, ಅದನ್ನು ಭಾಳ ನೀಟಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ದೇವರ ರೂಪದಲ್ಲಿ ಕೊಟ್ಟಿರೋ ಸರ್. ಸೊ
ಇಲ್ಲಿ ಪರಶುರಾಮನ ಪಾದುಕೆ ಇದೆ ಸರ್. ಈ ಪಾದುಕೆಗಳನ್ನು ಮಾಡಿಸಿಟ್ಟಿರೋದು ಸರ್. ಇಲ್ಲಿ ಪರಶುರಾಮ ಈ ಪಾದುಕೆಗಳನ್ನು ಹಾಕೊಂಡು ಅಡ್ಡಾಡ್ತಾರೆ ಅನ್ನೋ ಪ್ರತೀತಿ ಇದೆ ಸರ್. ಸೊ ಯಾವ ರೀತಿ ನಾವು ಮಾತಂಗಿಯಲ್ಲಿ ಯಲ್ಲಂಗುಡದೊಳಗೆ ಮಾತಂಗಿ ದೇವಸ್ಥಾನ ನೋಡಿದ್ವೋ, ಅಲ್ಲಿ ಪಾದರಕ್ಷೆಗಳಿದ್ವು. ಪಾದರಕ್ಷೆಗಳನ್ನು ಯಾವ ರೀತಿ ನೀವು ಆಶೀರ್ವಾದ ಪಡ್ಕೊಂಡ್ರಲ್ಲ, ಅದೇ ರೀತಿಯಲ್ಲೂ ಆಶೀರ್ವಾದ ಪಡ್ಕೊಳ್ಳೋದು ಸರ್. ಸೊ ಅಲ್ಲಿ ಮಾತಂಗಿ ಯಾವ ರೀತಿ ಶಾರದೀಯ ರೂಪದಲ್ಲಿ ಅಧಿಪತ್ಯವನ್ನು ಹೊಂದಿದಾಳು, ಇಲ್ಲಿ ಆ ರೀತಿ ಪರಶುರಾಮ ಗುರುವಿನ ಅಧಿಪತ್ಯವನ್ನು ಹೊಂದಿದ್ದಾಳೆ. ಗುರು ಅಂದ್ರೆ ಟೀಚರ್. ಕಾರಣ ತಂದೆಗೆ ಉಪದೇಶ ಮಾಡಿದವರು ಸರ್. ಕ್ರೋಧವನ್ನು ಬಿಟ್ಟವನೇ ಎಲ್ಲರಿಗೂ ದೊಡ್ಡವನಾಗೋನು, ಜಗತ್ತಿಗೆ ದೊಡ್ಡವನಾಗೋನು ಅಂತ ಉಪದೇಶ ಯಾವ ರೀತಿ ಮಾಡಿ ಅವನು ತಂದೆಗೆ ಗುರುವಾದನು, ಅದೇ ರೀತಿಯಲ್ಲಿ ಪರಶುರಾಮನ ಪಾದುಕೆ ಅಂತಂದ್ರೆ ಗುರುವಿನ ಪಾದುಕೆ. ಆ ಪಾದುಕೆಗಳನ್ನು ನಾವು ಆಶೀರ್ವಾದ ಮೂಲಕ ತಗೊಂಡು ಆಮೇಲೆ ಪರಸಗಡಕ್ಕೆ ಹೋಗೋದು. ಕೋಟೆ ಇದೆ. ಈ ಪಾದುಕೆಗಳು ಸರಿ, ಈ ಪಾದುಕೆಗಳನ್ನು ಆಶೀರ್ವಾದ ಮೂಲಕ ನಿಮಗೆ ಆಶೀರ್ವಾದ ಮಾಡ್ತಾರೆ. ಟ್ರೈಬ್ ಮ್ಯಾನ್ ಅಂದ್ರೆ ಕಾಡು ಪ್ರದೇಶದಲ್ಲಿ ವಾಸ ಮಾಡುವಂತಹ ಒಂದು ಮನುಷ್ಯ ಜೀವಿ ಅನ್ನೋ ರೀತಿಯಲ್ಲಿ ನಾವು ತಗೋಬಹುದು ಸರ್. ಈಗ ಸೈನ್ಸ್ ಆಗಿ ತಗೊಂಡು ಇನ್ನು ಇನ್ಕಾರ್ನೇಷನ್ ಅಂತ ತಗೊಂಡ್ರೆ 6th ಇನ್ಕಾರ್ನೇಷನ್ ಸರ್. ವಿಷ್ಣುನ 6ನೇ ಅವತಾರ, ದಶಾವತಾರಗಳಲ್ಲಿ 6ನೇ ಅವತಾರ. ಇವಾಗ ಬಾದಾಮಿ ಚಾಲುಕ್ಯರ ರಾಜವಂಶ ಪತನ ನಂತರ ಬಾದಾಮಿ ಚಾಲುಕ್ಯರು ಅಂದ್ರೆ ಇಮ್ಮಡಿ ಪುಲಕೇಶಿ ಕೃಷ್ಣ ಅವರ ಸಾಮ್ರಾಜ್ಯ ಪತನವಾದ ನಂತರ ಉದಯವಾದಂಥ ಸಾಮ್ರಾಜ್ಯನೇ ಇಲ್ಲಿಂದ ರಟ್ಟರಸರು, ರಾಷ್ಟ್ರಕೂಟರು ಇವರೆಲ್ಲ ಸಿನಾನಿಮಸ್ ಹೆಸರುಗಳು ಇವರಿಗೆ. ಈ ಭಾಗದಲ್ಲಿ ನಮ್ಮ ಪಶ್ಚಿಮ ಭಾಗದ ಕರ್ನಾಟಕದ ಪಶ್ಚಿಮ ಭಾಗ ಇದು. ರಾಜಧಾನಿ ಇಲ್ಲಿ ಸೌದತ್ತಿ, ಪರಸಗಡ. ಇಲ್ಲಿ ರಟ್ಟರಸರು ಅಂತಿದ್ರು. ಅಲ್ಲಿ ಪೂರ್ವ ಭಾಗದಲ್ಲಿ ಮಾನ್ಯಕೇಟ, ರಾಯಚೂರದಲ್ಲಿ ಎಲ್ಲ ರಾಷ್ಟ್ರಕೂಟರು ಅಂತಿದ್ರು. ಕರ್ನಾಟಕದ ಮೇಲ್ಗಡೆ ಉತ್ತರ ಕರ್ನಾಟಕದ ಈ ಭಾಗದಲ್ಲಿ, ಪಶ್ಚಿಮದಲ್ಲಿ ರಟ್ಟರಸರು ಅಥವಾ ರಾಷ್ಟ್ರಕೂಟರು. ರಟ್ಟರು ಪಶ್ಚಿಮದಲ್ಲಿ, ಪಶ್ಚಿಮದಲ್ಲಿ ರಟ್ಟರು, ಪೂರ್ವ ಭಾಗದಲ್ಲಿ ರಾಷ್ಟ್ರಕೂಟರು ಅಂತಿದ್ರು ಅವ್ರಿಗೆ. ಇವರೆಲ್ಲ ಅಣ್ಣತಮ್ಮರು. ಈ ಭಾಗದಲ್ಲಿ ಇವ್ರು ಆಳ್ವಿಕೆ ನಡ್ತಾ ಇದ್ರು. ಪ್ರಥಮ ರಾಜಧಾನಿ ಇದು ಅವ್ರದ್ದು ಪರಸಗಡ ರಟ್ಟರಸರದು. ಅಂದ್ರೆ ಇದು ಸೌದತ್ತಿ ಅನ್ನೋಕ್ಕಿಂತ ಮೊದಲು ಇದಕ್ಕೆ ಪರಸಗಡನೆ ಅಂತ ಊರು. ಸೌದತ್ತಿ ಅನ್ನೋ ಹೆಸರು ಇಲ್ಲ ಮೊದಲು. ಸೌದತ್ತಿ ಅನ್ನೋದು ಊರ ಹೆಸರೇ ಇದ್ರಕ್ಕಿಲ್ಲ. ಬಿಫೋರ್ ಸೌದತ್ತಿ ಇದು ಪರಸಗಡನೆ ಐತೆ. ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಹೆಸರು ಇನ್ನೂ ರೆಕಾರ್ಡ್ಸ್ ಪರಸಗಡ ಅಂತ ಇದೆ. ಸೌದತ್ತಿ ಅನ್ನೋದು ಊರು. ಆ ಊರಲ್ಲೆಲ್ಲ ಆಫೀಸ್ಗಳು ಇರ್ತಾ ಇದ್ವು. ಬಟ್ ರೆಕಾರ್ಡ್ಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾದ್ರೆ ಕೊಡಗು ಅಂತ ಊರಿಲ್ಲ. ಕೊಡಗು ಜಿಲ್ಲೆ ಇದೆ. ಬಟ್ ಹೆಡ್ ಕ್ವಾರ್ಟರ್ಸ್ ಇರೋದಿಲ್ಲಿ ಮಡಿಕೇರಿಗೆ. ಹಂಗೆ ಪರಸಗಡ ಅನ್ನೋದು ತಾಲೂಕಿದೆ, ಹೆಡ್ ಕ್ವಾರ್ಟರ್ಸ್ ಹೆಸರು. ಬಟ್ ಎಲ್ಲ ಅಫಿಷಿಯಲ್ ಎಲ್ಲ ಇರೋದಿಲ್ಲಿ ಸೌದತ್ತಿಯಲ್ಲಿ. ಈ ತಾಲೂಕ್ ಹೆಸರು ಪರಸಗಡ ಇಲ್ಲಿಂದ ಬಂದಿರೋದು. ಆತರ ಇದೆ ಇಲ್ಲಿ. ರಾಷ್ಟ್ರಕೂಟರು ಇವಾಗ ಮಹಾರಾಷ್ಟ್ರದಲ್ಲಿ ಅಜಂತ, ಎಲ್ಲೋರ, ಗುಹಾಂತರ ದೇವಾಲಯಗಳು ಇವನು ಎಲ್ಲ ರಾಷ್ಟ್ರಕೂಟರು ಕಟ್ಟಿರೋದು. ರಟ್ಟರು 1000 ವರ್ಷ ಹಿಂದಿನ ಕೋಟೆ ಇದು. 1000 years. ಈ ಕೋಟೆಗಿಂತಲೂ ಮುಂದೆ ಬಂದಿರೋದು ಪರಶುರಾಮ ಸರ್. ಅವರ ಇತಿಹಾಸ ಇದ್ದಿದ್ದು ಸರ್. ಆ ನಂತರ ಈ ಕೋಟೆಗಳನ್ನ ಅವರ ಒಂದು ಸಾನ್ನಿಧ್ಯದೊಳಗೆ ಕಟ್ಕೊಂಡಿತ್ತು. ಈಗ ಇದರ ರಚನೆ, ಈ ಕೋಟೆ ರಚನೆಯನ್ನು ಗಮನಿಸಿದ್ರೆ, ಇವತ್ತು ನಾವು ನೋಡಿದಂತ ಸೌದತ್ತಿ ಕೋಟೆ ರಚನೆಯನ್ನು ಗಮನಿಸಿದ್ರೆ ಅದು ಸ್ವಲ್ಪ ಪಾಲಿಶ್ಡ್ ಆಗಿದೆ, ಇನ್ನು ಸ್ವಲ್ಪ ನೀಟ್ ಆಗಿದೆ, ಸ್ವಲ್ಪ ರಾ ಇದೆ. ಬಿಕಾಸ್ ಇದು 1000 ವರ್ಷ ಹಳೇದು, 300 ವರ್ಷ ಹಳೇದು ಅಷ್ಟೇ. ಅದು ಹೌದು ಸರ್. ಅಂದ್ರೆ ಅದಕ್ಕೆ ಟೆಕ್ನಾಲಜಿ ಇತ್ತು, ಅದಕ್ಕೆ ಆಲ್ಮೋಸ್ಟ್ ಟೆಕ್ನಾಲಜಿ ಇತ್ತು, ಇದಕ್ಕೆ ಲೆಸ್ ಟೆಕ್ನಾಲಜಿ ಇತ್ತು ಸರ್. ಆಮೇಲೆ ಸರ್ ಅದಕ್ಕಿಂತ ಇದು ಜಾಸ್ತಿ ದೊಡ್ಡದಾಗಿ ಬಿಲ್ಡ್ ಮಾಡಿದ್ದಾರೆ. ಸುಮಾರು ಮೇಲಿನ ಸರೌಂಡಿಂಗ್ ನೋಡಬಹುದು ಸರ್. ಸುಮಾರು 3 ಎಕರೆಗಿಂತ ಹೆಚ್ಚು ದೊಡ್ಡ ಕೋಟೆ ಇತ್ತು ಅನ್ಸುತ್ತೆ. ಮೋಸ್ಟ್ಲಿ ಇದು ಅಷ್ಟು ಸ್ಟ್ರಕ್ಚರ್ ದೊಡ್ಡ ಕೋಟೆ ಇತ್ತು ಇದು. ಒಳಗಡೆ ಹೋದ್ರೆ ನಿಮ್ಗೆ ಅನ್ಸುತ್ತೆ ಸುಮಾರು 100 ಎಕರೆಗಿಂತ ಹೆಚ್ಚಿನ ದೊಡ್ಡದು ಕೋಟೆ ಇದೆ. ಅದು ಬರೀ 10 ಎಕರೆ. ಅಂದ್ರೆ ಅವರು ಸಣ್ಣ ಮಾಂಡಲಿಕರು ಅಥವಾ ಸಾಮಂತ ರಾಜರು, ಇವರು ದೊರೆಗಳು. ಸಾಮ್ರಾಜ್ಯ ಇದು ದಕ್ಷಿಣ ಪದೇಶ್ವರ ಅಂತ ಹೆಂಗ ನಮ್ಮ ಇಮ್ಮಡಿ ಪುಲಿಕೇಶಿ ಅಂತಾರಲ್ಲ, ಹಂಗೆ ರಾಷ್ಟ್ರಕೂಟರು ಇವರು ದೊಡ್ಡ ಸಾಮ್ರಾಜ್ಯನೇ ಇವ್ರದ್ದು. ರಾಷ್ಟ್ರಕೂಟರು. ಇವಾಗ ಅಜಂತ, ಎಲ್ಲೋರ ಗುಹಾಂತರ ದೇವಾಲಯ, ಕೈಲಾಸನಾಥ ದೇವಾಲಯ ಅವೆಲ್ಲ ಉಲ್ಟಾ ಬಿಲ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಕಳಸದಿಂದ ಬಿಲ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಆಮೇಲೆ ರಾಷ್ಟ್ರಕೂಟರ ಹೆಗ್ಗಳಿಕೆ ಏನು ಅಂತಂದ್ರೆ, ಅವರ ಸಾಮ್ರಾಜ್ಯ ಅಲ್ಲಿ ನರ್ಮದಾ ನದಿ ತೀರದವರೆಗಿತ್ತಲ್ಲ, ಅಲ್ಲಿ ಹರ್ಷವರ್ಧನ ಸೋಲಿಸಿದಂತ ದೊರೆಗಳವರು ಆ ಕಾಲದಲ್ಲಿ. ಮಳಖೇಡ ಎಂಟ್ರೆನ್ಸ್ ಮುಂದ್ಗಡೆ ಹೋಗೋಣ ಬನ್ನಿ. ಇದು 2 ದ್ವಾರಗಳಿದಾವೆ ಸರ್. ಇದು ಮಿನಿ ದ್ವಾರ. ಇದು ಹಿಂಗಾಗಿನೂ ಕೂಡ ಮತ್ತೆ ಇಲ್ಲೇ ಕನೆಕ್ಟ್ ಆಗುತ್ತೆ ಸರ್. ಅಲ್ಲಿಗೆ ಹೋಗುತ್ತೆ. ಹೀಗೆ ಹೋಗುತ್ತೆ. ಹಂಗಾಸ್ಪುರ ನಂಬರ್ ಇಲ್ಲಿ ಹೋಗುತ್ತೆ. ಮತ್ತೆ ಇಲ್ಲೇ ಎಕ್ಸಿಟ್ ಆಗುತ್ತೆ. ಈ ತರ. ಅಂದ್ರೆ ಇದೇನು ಕ್ಲೋಸ್ ಇರ್ತೈತೆ ಇದು? ಅಂದ್ರೆ ಇದು ಫಸ್ಟ್ ಸಣ್ಣ ದ್ವಾರ. ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಫಸ್ಟ್ ಇಲ್ಲಿಂದ ಬರೋದು, ಆಮೇಲೆ ಇಲ್ಲಿದೆ. ಇವ್ರದ್ದು ಲಾಕಿಂಗ್ ಸಿಸ್ಟಮ್ ನೋಡ್ಬೋದು ಸರ್. ಇದು ನೋಡಿ,
ನೋಡಿದ್ರೆ ಗೊತ್ತಾಗುತ್ತೆ ಸರ್, ಅಲ್ಲಿ ಹೋದ್ಮೇಲೆ ಡಿಫ್ರೆನ್ಸ್ ಭಾಳ ದೊಡ್ಡದಿದೆ ಸರ್, ತುಂಬ ದೊಡ್ಡದಿದೆ. ಲೈಕ್ ಹಂಪೆ. ಹಾಂ ಸರ್. ಬೆಳಗಾವಿಯಲ್ಲಿ ತುಂಬಾ ಸುಂದರವಾದ ಸುಸ್ಥಿತಿಯಲ್ಲಿ ಕೋಟೆ ಇದೆ ಸರ್. ಇವಾಗ ಕಮಲ ಬಸ್ತಿ ಅಂತಿದೆ, ಅಲ್ಲಿ ಒಳಗಡೆ ಸ್ಟ್ರಕ್ಚರ್ ನೋಡೋಕೆ ನೀವು ಇವಾಗ ಜೈನ್ ಬಸ್ತಿ. ಆಕ್ಚುಲಿ ಇವರು ಜೈನ್ ಅಂಡ್ ಹಿಂದೂಯಿಸಂ ಫಾಲೋವರ್. ಇವರು ಯಾರು ರಾಟರು ಇವ್ರನ್ನ ಜೈನಿಸಮ್ ಅಂಡ್ ಹಿಂದೂಯಿಸಂ ಫಾಲೋವರ್. ಇವರು ಮೂಲ ಹೇಳ್ತಾರೆ ಜೈನರು ಅಂತ ಹೇಳ್ತಾರೆ. ಕಮಲ ಬಸ್ತಿ ಇಂತ ಮಸ್ತ್ ಮಾರ್ವಲ್ ಸ್ಟ್ರಕ್ಚರ್ ಇದೆಲ್ಲ ಬೆಳಗಾವಿ ಫೋರ್ಟ್ ಅಲ್ಲಿ. ಬೆಳಗಾವಿ ಫೋರ್ಟ್ ಅಲ್ಲಿ ಕಮಲ ಬಸ್ತಿ ನೀವು ಸದ್ಯ ನೋಡಿ ಸರ್, ಅಂತ ಸ್ಟ್ರಕ್ಚರ್ ಎಲ್ಲಿ ಸಿಗಲ್ಲ ನಿಮಗೆ. ಉಲ್ಟಾ ಕಮಲ ಕೆತ್ತಿದ್ದಾರೆ ಸರ್, ಉಲ್ಟಾ ಇದೆ ಅದೆಲ್ಲ. ತುಂಬಾ ಸುಂದರವಾದ ನೋಡಿ ಸರ್, ಮತ್ತೆ ಆ ಕಲ್ಲು ಡಿಫ್ರೆಂಟ್ ಆಗಿದೆ ಬ್ಲ್ಯಾಕ್ ಸ್ಟೋನ್. ಅಲ್ಲಿನ ಎಂಡ್ ಏನೋ ಕಂಟಿನ್ಯೂ ಇದೆ ಸರ್. ಇದು ಹಂಗೆ ಬುರ್ಜುಗಳು, ಸುಮಾರು ಬುರ್ಜುಗಳು ಇದಾವೆ, ಅವೆಲ್ಲ ಬಿದ್ದು ಹೋಗಿದಾವೆ. ಏನ್ ಸರ್ ಹಿಂಗ್ ಕಲ್ಲ ಜೋಡಿಸಿದ್ರೆ ಏನ್ ಸರ್ ಕಾನ್ಸೆಪ್ಟ್? ಇವು ಎಲ್ಲ ಕೂಡ ಬಂದಂತ ಭಕ್ತಾದಿಗಳು ಜೋಡಿಸಿ ಹೋಗ್ತಾರೆ. ಇಲ್ಲಿ ಪರಶುರಾಮಂದ ಒಂದು ಇದ್ದಂತ ಸ್ಥಳ ಇದು. ಅವು ಇಷ್ಟಾರ್ಥ ಸೇವೆ ಈಡೇರ್ಲಿ ಮೂಲತಃ ಇದು ಕಟ್ಟಿರೋದು ನಾವು ಮನೆ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಆಗಿದ್ದು. ಮನೆ ಕಟ್ಟಬೇಕು ಅಂತ, ಮನೆ ಕಟ್ಟಬೇಕಂತ ಹೇಳಿ ಕಟ್ಟೋಗಿರೋದು ಇದು. 5 ಹುಣ್ಣಿಮೆ ಬಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಹುಣ್ಣಿಮೆ ಬಂದಾಗ ಈ ತರ ಕಟ್ಟೋಗ್ತಾರೆ ಸರ್. ನಾವು ಕಟ್ಟಿದಂತ ಹುಣ್ಣಿಮೆ 5 ಹುಣ್ಣಿಮೆ ನಾವು ನಡ್ಕೊಳ್ಳುವಾಗ ಲಾಸ್ಟ್ ಹುಣ್ಣಿಮೆ ಮಠ ಅನ್ನೋದು ಕಟ್ಟಿದ ಹಂಗೆ ಇತ್ತಂದ್ರೆ ನಮ್ಮ ಇಷ್ಟಾರ್ಥ ಆಗ್ತೈತಿ ಅಂತ. ಓಕೆ, ಅವ್ರು ಬಂದು ಚೆಕ್ ಮಾಡ್ತಾರಾ? ಪ್ರತಿ ಹುಣ್ಣಿಮೆ ಬರ್ತಿರ್ತಾರೆ ಅವರು. ಓಕೆ, 5 ಹುಣ್ಣಿಮೆ ನಡ್ಕೋತಾರೆ ಸರ್. 5 ಹುಣ್ಣಿಮೆ ಒಳಗನ ಆ ಇಷ್ಟಾರ್ಥ ನೆರವೇರುತ್ತೆ ಅಂದ್ರೆ 5 ಮಂತ್ಸ್. 5 ಪೌರ್ಣಿಮಾಸ್ 5 ಮಂತ್ಸ್ ಪ್ರತಿ ತಿಂಗಳು ಒಂದು ಹುಣ್ಣಿಮೆ ಬರುತ್ತಲ್ಲ. ಓಕೆ ಓಕೆ. ಬೇರೆ ಕಡೆಯಿಂದ ತೊಗೊಂಬಂದು ಕಟ್ಟಿರುವಂಥ ಕಲ್ಲು ಸರ್ ಅದು. ಅದು ನಮ್ಮ ಸೌದತ್ತಿ ಕಲ್ಲಲ್ಲ ಸರ್. ಇದು ಅವ್ರ ಅರಮನೆ ಇತ್ತಂತ ಹೇಳ್ತಾರೆ ಅಷ್ಟೇ. ಓಕೆ. ಆದರೆ ನಾವು ಕುರುಹುಗಳನ್ನ ನೋಡ್ಬೋದು ಸರ್, ಯಾವ ರೀತಿ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರು. ಇನ್ನೂ ಕನ್ಸ್ಟ್ರಕ್ಷನ್ ಹಂಗೆ ಇದೆ ಸರ್. ಇದೀಗ ಇಟ್ಟಿರೋ ಕಲ್ಲಲ್ಲ ಸರ್, 1000 ವರ್ಷಗಳ ಹಿಂದೆ ಇಟ್ಟಿರೋ ಕಲ್ಲು, ಜೋಡಿಸಿರೋ ಕಲ್ಲದು. ನಾವೀಗ ನಿಂತಿರೋದು 1000 ವರ್ಷಗಳ ಹಿಂದೆ ಕಟ್ಟಿರುವಂಥ ಬಂಡೆಯ ಮೇಲೆ ನಿಂತಿರೋ ಸರ್ ಇವಾಗ. ಓಕೆ. ಅದೇ ರೀತಿ ನೀವು ಆ ಕಡೆ ನೋಡ್ಬೋದು ಸರ್, ಇಲ್ಲಿಂದ ಕ್ಲಿಪ್ ಗೊತ್ತಾಗುತ್ತೆ ಸರ್. ಓಕೆ. ಸೊ ಬೇರೆ 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 ಡಿವಿಷನ್ಸ್ ಇದಾವೆ ಸರ್. ಆಲ್ಮೋಸ್ಟ್ ಆಲ್ ದೊಡ್ಡದಿದೆ ಸರ್ ಇದು ಪೂರ್ತಿ. ಅಲ್ಲಿ ನೋಡ್ರಿ ಸರ್. ಸ್ನೇಹಿತರೆ, ನೀವು ಒಂದ್ಸಲ ಇದನ್ನು ಸರಿಯಾಗಿ ನಾವು ಗಮನಿಸೋದಾಯಿತು ಅಂತಂದರೆ ನೋಡಿ, ಎಂತಹ ಸೂಕ್ಷ್ಮ ಪ್ರದೇಶವನ್ನು ರಟ್ಟರಸರು ಅಂದರೆ ರಾಷ್ಟ್ರಕೂಟರ ಸೋದರ ಸಂಬಂಧಿಗಳು, ಅಣ್ಣ ತಮ್ಮಂದಿರವರು ಅವರು ಆರಿಸ್ಕೊಂಡಿದ್ದಾರೆ ಅಂತಂದರೆ, ಇಡೀ ಈ ಸವದತ್ತಿ ಹತ್ತಿರ ಇರುವಂಥ ಅತಿ ಎತ್ತರದ ಗುಡ್ಡ ಇದು. ಅತಿ ಎತ್ತರದ ಒಂದು ಪ್ರದೇಶದ ಮೇಲೆ ಇರುವಂಥ ಗುಡ್ಡ, ಅದನ್ನು ಆರಿಸ್ಕೊಂಡು ತಮ್ಮ ಸಾಮ್ರಾಜ್ಯನ ಅವ್ರು ಕಟ್ಕೊಂಡಿದ್ದಾರೆ. ಅಲ್ಲಿ ನೀವು ಗಮನಿಸ್ಬೋದು, ಸುತ್ತ ಫಸ್ಟ್ ಆಫ್ ಆಲ್ ಒಂದು ಗುಡ್ಡನೇ ಒಂದು ರಕ್ಷಣೆ ಅದು. ಅದರ ಮೇಲೆ ಕೋಟೆಗಳನ್ನು ಕಟ್ಕೊಂಡು, ಬುರ್ಜುಗಳನ್ನು ಕಟ್ಕೊಂಡು ಅವರು ಇದನ್ನು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಮಧ್ಯದಲ್ಲಿ ಸ್ನೇಹಿತರೆ ನೀವು ನೋಡ್ಬೋದು, ನಾವು ನಿಂತಿರೋ ಜಾಗನೇ ರಟ್ಟರಸರ ಇದ್ದಂತಹ, ಅವರ ಬದುಕಿ ಬಾಳಿದಂತಹ, ದರ್ಬಾರ್ ಮಾಡಿದಂತಹ ಭವ್ಯವಾದ ವಿಶಾಲವಾದ ಅರಮನೆ ಇದು ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಿ, ಈಗ ಇದೆಲ್ಲ ಬಿದ್ದೋಗಿದೆ, ಬರೀ ಅವಶೇಷ ಮಾತ್ರ ಉಳ್ಕೊಂಡಿದೆ. ಆದರೆ ಉಳಿದುಕೊಂಡಿರೋ ಈ ಅವಶೇಷಗಳು ಇಲ್ಲಿ ರಟ್ಟರಸರ ಅರಮನೆ ಹೇಗಿತ್ತು ಅಂತ ಅನ್ನುವುದನ್ನು ನಮಗೆ ತಿಳಿಸ್ಕೊಡ್ತಾ ಇದೆ. ನೋಡಿ, ಇಲ್ಲಿ ನಾವು ನಿಂತಿರೋ ಜಾಗ ತುಂಬ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಇದೆ, ಇದು ದರ್ಬಾರ್ ಹಾಲ್ ಆಗಿತ್ತು ಅಂಥೇಳಿ. ಯಾಕಂದರೆ ಯಾವುದೇ ಅರಮನೆ, ವಾಡೆ ಅಥವಾ ಇತ್ಯಾದಿ ನಾವು ಗಮನಿಸಿದ್ರೆ ಎತ್ತರದಿಂದ ಶುರು ಆಗುತ್ತೆ, ಅದು ಹೈಟಿಂದ ಶುರುವಾಗಿ ಕೆಳಗಡೆ ಹೋಗುತ್ತೆ. ಇದು ನೋಡಿ, ಇದು ಹೀಗೆ ದರ್ಬಾರ್ ಹಾಲು. ಒಂದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಮುಂದೆ ಎಲ್ಲ ಜನ ಬಂದು ನಿಂತ್ಕೊಳ್ಳೋ ಜಾಗಗಳು. ಈ ಕಡೆ ಎಡಗಡೆ ಅರಮನೆಯ ಎಡಗಡೆ ಮತ್ತು ಬಲಗಡೆ, ದರ್ಬಾರ್ ಹಾಲ್ನ ಎಡಗಡೆ ಬಲಗಡೆ ಇವರ ಪರಿವಾರದವರ ಮತ್ತು ಇದಕ್ಕೆ ಸಹಾಯಕರ ಕೊಠಡಿಗಳು, ಕೋಣೆಗಳೆಲ್ಲವೂ ಇದಾವೆ ಇಲ್ಲಿ. ನೋಡಿ, ಇದು ನೀಟಾಗಿ ಕಾಣ್ತಾ ಇದೆ. ಇಟ್ಸ್ ಎ ದರ್ಬಾರ್ ಹಾಲ್ ಕಮ್ ಅರಮನೆ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ ಇದು. ನೋಡಿ, ನಾವಿಲ್ಲಿ ನಿಂತರೆ ನಮಗೆ ತಳ್ತಾ ಇದೆ ಗಾಳಿ, ಅಷ್ಟು ಜೋರು ಗಾಳಿ ಇಲ್ಲಿ ಬೀಸ್ತಾ ಇದೆ ನಮಗಿಲ್ಲಿ. ಎಂಥದ್ದೇ ಶತ್ರು ಬರಲಿ ಸುಮಾರು 50-100 ಕಿಲೋಮೀಟರ್ಗಳಿಂದನೇ ಕಾಣಿಸ್ಬಿಡುತ್ತಿದ್ದು. ಮತ್ತು ತನ್ನ ಪ್ರಜೆಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ, ಕೃಷಿ ಚಟುವಟಿಕೆ ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ ಅವರು ಬೆಟ್ಟ ಇಳಿದು ಕೆಳಗಡೆ ಹೋಗಲೇಬೇಕಾಗಿಲ್ಲ ಸ್ನೇಹಿತರೆ. ಇಲ್ಲಿ ಈ ಗುಡ್ಡದ ಮೇಲೆ ನಿಂತು, ಈ ಬೆಟ್ಟದ ಮೇಲೆ ನಿಂತು ತಮ್ಮ ಅರಮನೆಯಿಂದಲೇ ನೀಟಾಗೆ ತನ್ನ ಇಡೀ ಸಾಮ್ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ನೋಡೋಕ್ಕೆ ಸಾಧ್ಯ ಇರುವಂಥ ಒಂದು ಜಾಗ ಇದು ನೋಡಿ. ಯಾಕಂದರೆ ಕೃಷಿ ಚಟುವಟಿಕೆಗಳು ಹೇಗೆ, ಆವಾಗ ಕೃಷಿ ಪಶುಪಾಲನೆ ಎರಡೇ ಇದ್ದದ್ದು, ಕೃಷಿ ಚಟುವಟಿಕೆಗಳು ಹೇಗೆ ನಡೀತಾ ಇದ್ದಾವೆ ಅಂತ ನೀಟಾಗಿ ಗಮನಿಸ್ಬೋದು. ನೋಡಿ, ಎಲ್ಲಿ ನೋಡಿದ್ರು ಬರೀ ಬೈಲೆ ಕಂಪ್ಲೀಟ್. ಸರ್, ಆರಾಮಾಗಿ ರಟ್ಟರಸರು ಇದ್ರ ಮೇಲೆ ಬಂದು ತಮ್ಮ ಅರಮನೆ ನಿಂತ್ಕೊಂಡ್ಬಿಟ್ರೆ ಅಥವಾ ಅರಮನೆ ತುದಿಲಿ ನಿಂತ್ಕೊಂಡ್ರೆ ಇಡೀ ತಮ್ಮ ಪ್ರಜೆಗಳು ಏನು ಮಾಡ್ತಾರೆ ಗೊತ್ತಾಗ್ಬಿಡುತ್ತೆ. ಸರ್, ಪರಶುರಾಮನ ಕೊಳ್ಳಕ್ಕೆ ಹೋಗ್ತಾ ಇದ್ದೀವಿ ಸರ್. ಇವಾಗ ಪರಶುರಾಮ ತನ್ನ ಕೊಡ್ಲಿಯನ್ನು ಏನು ಅಮ್ಮನ ಶಿರಚ್ಛೇದನ ಮಾಡಿದ ನಂತರ ಅದು ರಕ್ತರಂಜಿತವಾಗಿತ್ತಲ್ಲ ಸರ್, ಅದನ್ನು ತೊಳೆದಿದ್ದಿಲ್ಲೇ ಸರ್. ಅದರ ಇತಿಹಾಸ ಏನು ಅನ್ನೋದನ್ನ ತೆಳಗೆ ಹೋಗಿ ನೋಡೋಣ. ಓಕೆ, ಅಂದರೆ ಇದು ಜನಪ್ರತೀತಿಯ ಅಥವಾ ಏನು ರಿಟರ್ನ್ ಡಾಕ್ಯುಮೆಂಟ್ಸ್ ಇರಲ್ಲ, ಜನಪ್ರತೀತಿ, ನಂಬಿಕೆ, ಪೌರಾಣಿಕ ನಂಬಿಕೆ ಸರ್. ಪೌರಾಣಿಕ ಹೌದು ಸರ್. ಫುಲ್ ಹಿಡಿದು ಹೋಗ್ಬೇಕಾ? ಹೌದು ಸರ್. ಈವ್ನಿಂಗ್ ವಾಕಿಂಗ್ ಟ್ರೆಕ್ಕಿಂಗ್ ಈಗ ನಮಗೆ ಇನ್ನೂ ಫುಲ್ ಜೋರು ಸರ್ ಟ್ರ್ಯಾಕಿಂಗ್ ಇದೆ ಸರ್. ಇವಾಗ ನಾವೇನು ಹೋಗ್ತಾ ಇದ್ದೀವಿ, ಇದು ಆನೆ ಹೊಂಡ ಸರ್. ಆನೆ ಹೊಂಡ. ಹಾಂ, ಎಲಿಫೆಂಟ್ ಪಿಟ್. ಎಸ್ ಸರ್. ಓಕೆ, ಏನು
ಇದು ಸರ್ ನ್ಯಾಚುರಲಿ ಮೇಡ್ ಅಲ್ಲ ಇದು, ಐ ಥಿಂಕ್ ಇವ್ರು ಕಡ್ದಿರೋದಲ್ಲ ಸರ್? ಈಗ ಕಡದೇ ಇರೋದಾಯ್ತು ಅಥವಾ ಸರ್ ಇವಾಗ ನೀವು ನೋಡ್ಬೋದು ಸರ್, ಈಗ ಅಲ್ಲಿ ಮಾತ್ರ ನೀರಿರೋದು, ಅದು ನೀರು ನ್ಯಾಚುರಲ್ ಶೇಖರಣೆ ಆಗುತ್ತೆ. ಇಲ್ಲಿ ಎಲ್ಲೂ ನೀರಿಲ್ಲ ಸರ್. ಹೌದು. ಆದರೆ ಕೆಳಗಡೆ ಹೋಗೋಣ ಸರ್. ಇವಾಗ ಅಲ್ಲಿ ಪರಸ್ಕಡೆ ಹೋಗ್ತೀವಿ, ಅಲ್ಲಿ ನೀರು ಅವ ಬಾನ್ ಹೊಡೆದಂಥ ಜಾಗ ಸರ್ ಅದು, ಪರಶುರಾಮ ಬಾನ್ ಹೊಡೆದಂಥ ಜಾಗ. ಅಲ್ಲಿ ನೀರು ಇನ್ನೂ ಆದರೂ ಹಣಗ್ತಾ ಇದೆ ಸರ್. ಈಗ ಇಂಟ್ರೆಸ್ಟಿಂಗ್ ಪ್ಲೇಸ್ ಹೋಗ್ತಾ ಇರೋದು ರಾಷ್ಟ್ರಕೂಟರು ಕಟ್ಟಿರೋದು. ಕನ್ಸ್ಟ್ರಕ್ಷನ್ ನೋಡಿ ಸರ್, ಎಲ್ಲಿ ಬಿಲ್ಡ್ ಮಾಡಿದ್ದಾರೆ ಸ್ವಲ್ಪ ಅದನ್ನ ನೋಡೇನೆ. ಎಸ್ ಸರ್. ಸರ್ ಇಲ್ಲಿ ನೋಡಿ ಸರ್, ವ್ಯೂ ಹೆಂಗಿದೆ ಸರ್. ಇದು ನೋಡಿ ಹೆದರಿಕೆ ಆಗ್ತಾ ಇದೆ. ಇದೆಲ್ಲ ಸರ್ ವ್ಯೂ, ಆ್ಯಕ್ಚುಲಿ ಇದೆಲ್ಲ ಇಲ್ಲಿದೆ. ಬನ್ನಿ ಸರ್. ಹಾಂ ಬನ್ನಿ ಸರ್. ಮೊದಲೇ ಹೈಟ್ ಫೋಬಿಯಾ ಸರ್ ಅದು ವಿತ್ ಸಪೋರ್ಟ್, ಇದು ವಿತೌಟ್ ಸಪೋರ್ಟ್. ಬನ್ನಿ ಸರ್. ಸಪೋರ್ಟ್ ವಿತೌಟ್ ಸಪೋರ್ಟ್ ಹೋಗ್ಬೇಕಾ? ಎಸ್ ಸರ್. ಸರ್ ಹೆಂಗೆ ಸರ್? ಸರ್ ಕುಂತ್ ಬರಬೇಡಿ, ಎದ್ದು ನಿಂತು ಬನ್ನಿ ಸರ್. ಮಜಾ ಬರಲ್ಲ ಸರ್. ಏನಾಗಲ್ಲ, ಬನ್ನಿ ಸರ್. ಬನ್ನಿ ಸರ್. ಪರಮ್ ಸರ್, ನಾಲ್ಕೇ ಸ್ಟೆಪ್. ಬನ್ನಿ 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 ಸರ್. ಇಲ್ಲಿಂದ ಬಂದು ಒಂದು ಸ್ವಲ್ಪ ಟರ್ನಾಗಿ ಒಳ್ಳೆ ನೋಡಿ ಸರ್. ಅಯ್ಯೋ ಇಲ್ಲ ಬಂದಿದ್ದಾವು ಸದ್ಯ ಅವಾಗಲೇ ಇಳಿವಾಗ ತಿರುಗಿ ನೋಡಿ ತಲೆ ಸುತ್ತ ಬೀಳ್ತಿದೆ ಸರ್. ಎಂತ ಏನು ಬೆಟ್ಟ ಸರ್ ಇದು? ಬೆಟ್ಟ ನೋಡಿ ಸರ್. ಅಬ್ಬಾ ಏನು ಬೆಟ್ಟ ಸರ್ ಇದು? ಈ ಬೆಟ್ಟನ ಕಡ್ದಿದಾರ ಯಾರು? ಇಲ್ಲ ಸರ್, ನ್ಯಾಚುರಲ್ ಆಗಿರುತ್ತೆ. ನ್ಯಾಚುರಲ್ ಆಗಿ ಇನ್ಬಿಲ್ಡ್ ಸರ್ ಇದು. ಅದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಅಂದ್ರೆ ಕಾವಲು ಗೊಬ್ಬರಗಳು. ಓಕೆ. ಬೇಟಾಸುರ ಇದ್ದಿದ್ದು ಊರು ಸರ್, ಇದೆ ಬೆಡಸೂರು. ಹಾಂ ಹಾಂ ಓಕೆ. ಸಣ್ಣ ಮುಂಡುಗಳನ್ನ ರುಂಡಾಡಿ ಏನು ಬರ್ತಾನಲ್ಲ ಸರ್. ಪರಶುರಾಮ ತನ್ನ ಕೊಡ್ಲಿಯನ್ನು ತೊಳೆದಿರ್ತಕ್ಕಂಥ ತೀರ್ಥಕ್ಕೆ. ಇಲ್ಲಿ ಯಾವುದು ಮ್ಯಾನ್ಯುವಲ್ ಕ್ರಿಯೇಷನ್ ಇಲ್ಲ ಸರ್, ಎಲ್ಲ ನ್ಯಾಚುರಲ್ ಆಗಿ ನೀರು ಬರುತ್ತೆ. ಎಂಥ ಬೇಸಿಗೆ ಇರಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಸತತ ನೀರು ಬೀಳ್ತಾ ಇರುತ್ತೆ. ಸರ್ ಇದು ಇವಾಗೆಲ್ಲ ಮ್ಯಾನ್ಯುವಲಿ ಪೈಪ್ ಕಲೆಕ್ಷನ್ ಕೊಟ್ಟಿದ್ದಾರೆ ಸರ್. ಇದು ಬರ್ತಾ ಇರೋದು ಅಲ್ಲಿಂದ ಸರ್. ಅಲ್ಲಿ ನೀರು ಜನಗ್ತಾ ಇದ್ದಾರೆ ಸರ್. ಬೇಸಿಗೆ ಇರಲಿ, ಚಳಿ ಇರಲಿ, ಯಾವ ಕಾಲದಲ್ಲಾದ್ರೂ ನೀರು ಹಣಗ್ತಾನೆ ಇರುತ್ತೆ. ನೀವು ನೋಡ್ಬೋದು ಸರ್, ಈ ನೀರು ಎಷ್ಟು ಶುದ್ಧವಾಗಿದೆ, ಈ ನೀರು ಹೆಂಗಿದೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ. जमदग्नि ऋषि परशुराಮ जमदग्नि परशुराಮ ಎಲ್ಲಮ್ಮ ಏಕನಾಥ ಜೋಗನಾಥ ಅವರು ಇಲ್ಲೇ ತಪಸ್ ಮಾಡಿ ಸ್ಥಳ ರೀ. ಇದೆ ಗುಹೆ. ಸರ್ ಇವಾಗ ನಾರ್ಮಲಿ ಪರಸ್ಕಡ ಅಂತಂದರೆ ಎಲ್ಲರೂ ಬಂದು ಪರಸ್ಕಡ ನೋಡ್ಕೊಂಡು ಹೋಗ್ತಾರೆ ಸರ್. ಪರಸ್ಕಡ ನೋಡ್ಕೊಂಡು ಹೋಗ್ತಾನೆ ಇರೋವಂಥ ಜಾಗದಲ್ಲೇ ಮೆಟ್ಟಕ್ಕೆ ಇಲ್ಲಿ ಕನೆಕ್ಷನ್ ಆಗುತ್ತೆ ಸರ್. ಇಲ್ಲಿ ಮೇಲೆ ಬಂದರೆ ನ್ಯಾಚುರಲಾಗಿ ಬಿಲ್ಡ್ ಆಗಿರೋ ಒಂದು ಕೇವ್ ಥರ ಕಾಣುತ್ತೆ ಸರ್. ಇದು ಹಾಫ್ಲಿ ಬಿಲ್ಡು ಬಂದರೆ ಸರ್ ಜ್ಞಾನಕ್ಕೆಲ್ಲ ಕೂಡಲಿಕ್ಕೆ, ಆಮೇಲೆ ನೇಚರ್ ಲವರ್ಸಿಗೆ ಭಾರಿ ಒಂದು ಸ್ಪಾಟ್ ಸರ್. ಇದು ನೋಡ್ಬೋದು ಸರ್ ನೀವು, ಎಷ್ಟು ಚೆನ್ನಾಗಿದೆ, ಪೂರ್ತಿ ಊರೆಲ್ಲ ನೋಡ್ಬೋದು ಸರ್.
ಎಷ್ಟು ವಿಶಾಲವಾಗಿ ಅನ್ಸುತ್ತೆ ಮನ್ಸಿಗೆ ತುಂಬ ಸಮಾಧಾನ ಅನ್ಸುತ್ತೆ ಸರ್. ಈ ಕಡೆಯಿಂದ ಆ ಕಡೆವರೆಗೂ ಟಚ್ ಇದೆ. ಆದರೂ ಸುಲಭವಾದ ಕನ್ಸ್ಟ್ರಕ್ಷನ್ ಅಲ್ಲ ಸರ್ ಇದು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.